ನಿಜವಾದ ಒಂದು ವೆಹಿಕಲ್ ಪರ್ಫಾರ್ಮೆನ್ಸ್ ಗೊತ್ತಾಗೋದು ನಮಗೆ ಇಂಥ ಡಬ್ಬ ರೋಡಲ್ಲೆಲ್ಲ ಓಡಿಸ್ತಾರೆ ಗೊತ್ತಾಗುತ್ತೆ ನಮಗೆ. ಓಕೆ, ಇವಾಗ ನಾವು ಬರ್ಗ್ಮ್ಯಾನ್ ಓಡಿಸೋಣ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನನ್ನ ಮುಂದೆ ಇವತ್ತಿದೆ ಬರ್ಗ್ಮ್ಯಾನು. ಇದು ಆ್ಯಕ್ಚುಲಿ BS6 ಗಾಡಿ. ಇದ್ರ ಫೀಚರ್ಸ್ ಬಗ್ಗೆ ಹಾಗೆ ಹೇಳ್ತೀನಿ ನನಗೆ ಗೊತ್ತಿರೋಷ್ಟು. ಫ್ರಂಟ್ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಾಗೇನೆ ನಿಮಗೆ ಒಂದು ಚಾರ್ಜಿಂಗ್ ಪೋರ್ಟ್ ಸಮೇತ ಕೊಟ್ಟಿದ್ದಾನೆ. ಇಲ್ಲಿ ಸ್ಕೂಟಿಗಳ ಒಂದು ರಾಜ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಹೇಳಿ. ಇವಾಗ ಆರಾಮ್ಸೆ ಯಾಮರ್ಸ್ಬೋದು ಎಲ್ಲರನ್ನೂ ಒಂದು 200+ cc ಅಂತ. ಬಟ್ ಇದು 125 cc ಅಷ್ಟೇ. ಓಕೆ, ನಿಮಗೆ ಬ್ಯಾಕ್ ಟೈರ್ ಸೆಕ್ಷನ್ ಬಂದು 90/100 ಸೆಕ್ಷನ್ ಟೈರ್ ಬರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಟೈರ್ ಸೆಕ್ಷನ್ ಒಂದು ಸ್ವಲ್ಪ ಕಮ್ಮಿನೇ ಆಯಿತು ಇಷ್ಟು ದೊಡ್ಡ ಗಾಡಿಗೆ. ಹಿಂದೆಯಿಂದ ನೋಡ್ಬೋದು ಗಾಡಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ಆಲ್ಮೋಸ್ಟ್ ನಿಮಗೆ 21.5 ಲೀಟರ್ಸ್ ಅಷ್ಟು ಇಡ್ಬೋದು ಕೆಪಾಸಿಟಿ ಇದೆ. ನಿಜ ಹೇಳ್ಬೇಕಂದ್ರೆ ಒಂದು ಹಾಫ್ ಹೆಲ್ಮೆಟ್ಟು ಆರಾಮ್ಸೆ ಇಡ್ಬೋದು. ಇಲ್ಲೊಂದು ಟೂಲ್ ಕಿಟ್ ಇಟ್ಟಿದ್ದಾರೆ ಮತ್ತು ಒಂದು ಟವಲ್ ಇಟ್ಟಿದ್ದಾರೆ. ಇದು ನನ್ನ ಫ್ರೆಂಡ್ ಗಾಡಿ ಆಯಿತಾ. ಮತ್ತು ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರೋದಾದರೆ 5.5 ಲೀಟರ್ ಬರುತ್ತೆ. ಒಂದು ಫುಲ್ ಟ್ಯಾಂಕಲ್ಲಿ 275 ಕಿಲೋಮೀಟರ್ ಹೋಗ್ಬೋದು ಅಂತ ಕಂಪ್ನಿಯವನು ಹೇಳ್ತಾನೆ. ಬಟ್ 250 ಇಲ್ಲಾಂದರೆ 245 ಕಿಲೋಮೀಟರ್ಸ್ ಹೋಗ್ಬೋದು, ಅದರಲ್ಲಿ ಏನೂ ಡೌಟ್ ಇಲ್ಲ. ಓಕೆ, ಇವಾಗ ನಾವು ಬರ್ಗ್ಮ್ಯಾನ್ ಓಡಿಸೋಣ. ಸ್ವಲ್ಪ ಮಳೆ ಬಂತು, ಗಾಡಿ ಚಂಡಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋಗೋಣ ಇವಾಗ. ನಿಮಗೆ ಮೀಟ್ರಲ್ಲಿ ಸಿಂಪಲಾಗಿ ಒಂದು ಫ್ಯೂಲ್ ಗೇಜ್ ಇದೆ, ಮತ್ತು ಇಂಜಿನ್ ಚೆಕ್ ಲೈಟ್ ಇದೆ, ಸ್ಪೀಡೋಮೀಟರ್ ಇದೆ, ಓಡೋಮೀಟರ್ ಇದೆ, ಟ್ರಿಪ್ ಇದೆ, ಹಾಗೆ ಟೈಮಿಂಗ್ಸ್ ತೋರಿಸ್ತಾ ಇದೆ, ಇಂಡಿಕೇಟರ್ ತೋರಿಸ್ತಾ ಇದೆ. ಅಂದರೆ ಇದು ಇಂಜಿನಲ್ಲಿ ಏನಾದರೂ ಫಾಲ್ಟ್ ಇತ್ತು ಅಂದರೆ ಈ ಲೈಟ್ ಆನ್ ಆಗುತ್ತೆ, ಮತ್ತು ಎಕೋದಲ್ಲಿ ಏನೋ ಓಡಿಸ್ತಿದ್ರೆ ಈ ಲೈಟ್ ಬರುತ್ತೆ. ಇದೆರಡರಲ್ಲಿ ನೀವು ಮೂಡ್ಸ್ನ ಚೇಂಜ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಫೀಚರ್ ಏನಂದರೆ ನಿಮಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಬೋದು. ನ್ಯಾವಿಗೇಷನ್ ಸಿಸ್ಟಮ್ ಸಮೇತ ಇರಬೇಕೇನೋ ನನಗೆ ಗೊತ್ತಿರೋ ಪ್ರಕಾರ. ಬನ್ನಿ ಇವಾಗ ಓಡಿಸೋಣ. ಮೈನಾಗಿ ಒಂದು ಇಂಪ್ರೂವ್ಮೆಂಟ್ ಮಾಡಿರೋದಂದರೆ ಸುಜುಕಿಯವನು ಈ ಮಿರರ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. ಈ ಮಿರರ್ಸು ಆ್ಯಂಡ್ ವಿಂಡ್ಶೀಲ್ಡು ನನ್ನ ಹೈಟಿಗೆ ಒಂದು ಸ್ವಲ್ಪ ಹೈಟ್ ಇದ್ದರೆ ಒಳ್ಳೆಯದು. ಯಾಕಂದರೆ ಗಾಡಿ ಹೊಡೆದಾಗ ಹೆಲ್ಮೆಟ್ ಮೇಲಿಂದ ಪಾಸ್ ಆಗಬೇಕು ಏರು. ಇದು ಆ್ಯಕ್ಚುಲಿ ನನ್ನ ಹೈಟಿಗೆ ಸ್ವಲ್ಪ ಕುಳ್ಳನೇ ಆಯಿತು. ಟೂರಿಂಗ್ ಏನೋ ಮಾಡೋದಾದರೆ ದೊಡ್ಡ ವಿಂಡ್ಶೀಲ್ಡ್ ಹಾಕ್ಸ್ಕೊಳ್ಬೇಕು ಹೈಟ್ ಇರೋರು. ಗಾಡಿ ಅಂತೂ ಒಳ್ಳೆ ಬಟರ್ ಸ್ಮೂತ್ ಇದೆ, ಮೂವ್ ಮಾಡುವಾಗಲೇ ಗೊತ್ತಾಗುತ್ತೆ. ಇವನು ಆ್ಯಕ್ಚುಲಿ ನೆನ್ನೆ ಸರ್ವಿಸ್ ಸಮೇತ ಮಾಡಿಸಿದ್ದಾನೆ ಈ ವೆಹಿಕಲ್ದು. ನಿಜವಾದ ಒಂದು ವೆಹಿಕಲ್ ಪರ್ಫಾರ್ಮೆನ್ಸ್ ಗೊತ್ತಾಗೋದು ನಮಗೆ ಇಂಥ ಡಬ್ಬ ರೋಡಲ್ಲೆಲ್ಲ ಓಡಿಸ್ದಾಗ ಗೊತ್ತಾಗುತ್ತೆ ನಮಗೆ ನಿಜವಾದ ಪರ್ಫಾರ್ಮೆನ್ಸು. ಬರೋಣ. ಆ್ಯಕ್ಚುಲಿ ಇದೊಂದು ಸ್ವಲ್ಪ ಮುಂದೆ ಇದೆ ಅಲ್ಲ, ನಾವು ಕಟ್ಟಾಗಿರ್ತದೆ ಅಂತ ಹ್ಯಾಂಡ್ಲ್ ತಿರ್ಸ್ತೀವಿ, ಬಟ್ ಹ್ಯಾಂಡಲ್ ಕಟ್ಟಾಗಿರೋದಿಲ್ಲ ಟರ್ನಿಂಗು. ಇನಿಷಿಯಲ್ ಪಿಕಪ್ ನೋಡಿ ಏನು ತೊಗೊಳ್ತಿದೆ ಅಂತ. ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ ಇದು ಓಡ್ಸೋಕ್ಕೆ. ನೀವೇನೋ ಹೈವೇಲಿ ತೊಗೊಂಡೋಯ್ತು ಅಂದರೆ 80+ ಎಲ್ಲ ಆರಾಮ್ಸೆ ಹೋಗ್ಬೋದು ಆಯಿತಾ. ನಿಜ ಹೇಳಬೇಕಂದ್ರೆ ಇದು ಆ್ಯಕ್ಚುಲಿ ಆಕ್ಸಸ್ ಪವರೇ ಇರೋದು ಆಯಿತಾ. 8.7 BHP ಏನೋ ಬರುತ್ತೆ. ಅದೇ ರೀತಿ ನಿಮಗೆ 10 Nm ಟಾರ್ಕ್ ಬರುತ್ತೆ. ಆದರೆ ಇದು ಡಿಟ್ಯೂನ್ ಆಗಿದೆ ಆಯಿತಾ. ಆಕ್ಸಸ್ ಇಂಜಿನ್ನೇ ತೊಗೊಂಡೋಗಿ ಹಾಕಿಲ್ಲ ಇವರು, ಡಿಟ್ಯೂನ್ ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ಸ್ಮೂತ್ ಇದೆ, ಬಟರ್ ಸ್ಮೂತ್ ಇದೆ ಇಂಜಿನು. ಥ್ರಾಟಲ್ ಎಳೀತು ಅಂದರೆ ಗುಮ್ ಅಂತ ಹೋಗ್ಬೋದು. ಬಟ್ ನನಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಆಯಿತಾ. ನೀವೇನಾದರೂ ಹೈವೇಲಿ ಇತ್ತು ಅಂದರೆ ಆರಾಮ್ಸೆ ನೀವೊಂದು 80+ ಅಂದರೆ 75 ಆ ರೀತಿ ಎಲ್ಲ ಕ್ರೂಸ್ ಮಾಡ್ಬೋದು. ಒಳ್ಳೆ ಪಿಕಪ್ ಇದೆ ನೋಡಿ, ಎಷ್ಟು ಬೇಜಾನ್ ಸಾಕು ಸ್ಕೂಟಿಗಳಿಗೆ. ಆಕ್ಸಸ್ಸಿಗೂ ಇದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ ಆಯಿತಾ. CC ಒಂದೇ ಇರ್ಬೋದು, ಬಟ್ ಡಿಫ್ರೆನ್ಸು ತುಂಬ ಡಿಫ್ರೆನ್ಸ್ ಇದೆ. ನೀವು ಒಂದು ಸತಿ ಟೆಸ್ಟ್ ರೈಡ್ ಮಾಡ್ಬಿಟ್ಟು ನೋಡಿ, ಏನಾದರೂ ಸುಜುಕಿ ಶೋರೂಮ್ ಏನೋ ಇತ್ತು ಅಂದರೆ ನಿಮಗೆ ಪಕ್ಕದಲ್ಲಿ. ಒಳ್ಳೆ ಡಿಫ್ರೆನ್ಸ್ ಇದೆ ವೆಹಿಕಲು. ಇನ್ನು ಸಸ್ಪೆನ್ಷನ್ ನೋಡೋಣ, ಹಂಸ ಹಾರ್ಸೋಣ. ಓಕೆ, ಒಳ್ಳೆ ಬಟರ್ ಸ್ಮೂತ್ ಇದೆ ಸಸ್ಪೆನ್ಷನು. ನಾನೇನೋ ಹಾಡಿರ್ಬೋದು ಅಂತ ತಿಳ್ಕೊಂಡೆ, ಬಟ್ ಚೆನ್ನಾಗಿದೆ ಸಸ್ಪೆನ್ಷನು. ಫ್ರಂಟ್ ನಿಮಗೆ ಟೆಲಿಸ್ಕೋಪಿಕ್ ಬರುತ್ತೆ, ಬ್ಯಾಕ್ ನಿಮಗೆ ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ. ಅದು ಆ್ಯಕ್ಚುಲಿ ಏನೋ ಹೆಸರು ಬರುತ್ತೆ ಬ್ಯಾಕ್ ಸಸ್ಪೆನ್ಷನ್ದು, ಗೊತ್ತಿಲ್ಲ. ಗೊತ್ತಿದ್ರೆ ಹಾಕಿರ್ತೀನಿ ನೋಡಿರಿ. ಆ್ಯಂಡ್ ಫ್ರಂಟ್ ಕೂತಾಗ ವ್ಯೂ ಇದೆ ಅಲ್ಲ, ದೊಡ್ಡ ಯಾವುದೋ ಬಸ್ ಓಡಿಸ್ತಾನೆ ಅನಿಸುತ್ತೆ. ಈ ಮೀಟರ್ ಇರ್ಬೋದು, ಮತ್ತು ಈ ಹ್ಯಾಂಡಲ್ ಬಾರ್ ಪೊಸಿಷನ್ ಇರ್ಬೋದು, ಇದೆಲ್ಲ ಒಂಥರ ಖುಷಿಯಾಗುತ್ತೆ ಓಡಿಸೋಕ್ಕೆ ಗಾಡಿನ. ಮೈಲೇಜ್ ಒಂದು 50 ಕೊಡ್ತಾ ಇದೆ ಅಂತೆ. ಅಂದರೆ ಎಕಾನಮಿ ಸ್ಪೀಡಲ್ಲಿ ಓಡಿಸಿದ್ರೆ ಒಂದು 50 ಬರುತ್ತೆ. ಬಟ್ ನೀವೇನಾದರೂ ಹೈ ಸ್ಪೀಡಲ್ಲಿ ಓಡಿಸ್ತೀನಿ ಅಂದರೆ ಮೈಲೇಜ್ ಅಂತೂ ಬರೋಲ್ಲ, ಬರೆದಿಟ್ಕೊಂಬಿಡಿ. ಮಂಗಗಳು ನೋಡಿ. ಆ್ಯಕ್ಚುಲಿ ಮೊನ್ನೆ ಸುಳ್ಯ ರೈಡಿಂದ ನನಗೆ ಮಂಗಗಳು ಕಾಟ ಜಾಸ್ತಿ ಆಗಿದೆ. ಮನೆ ಹತ್ರನೂ ಬರ್ತಾವಪ್ಪ. ಏನು ನನಗೆ ಮಂಗ ದೋಷನ ಏನು ದೋಷ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದೇನೆಂದರೆ ಇಂದು ಫುಟ್ ರೆಸ್ಟ್ ಇದೆ ಅಲ್ಲ, ನಾವು ಕಾಲಿಟ್ಕೊಡ್ತೀವಲ್ಲ, ಅದು 2 ಥರ ಪೊಸಿಷನ್ ಕೊಟ್ಟಿದ್ದಾನೆ. ಒಂದು ಪೊಸಿಷನು ಇವಾಗ ನಾನು ಇಟ್ಟಿದ್ದೀನಿ ನೋಡಿ, ಇದು ಅಂದರೆ ನೀವೇನೋ ಸಿಟಿ ರೈಡ್ಸೆಲ್ಲ ಏನೋ ಓಡಿಸ್ತಿದ್ದೀಯ ಅಂದರೆ ಈ ರೀತಿ ಇಟ್ಕೊಳ್ಬೋದು. ಇಲ್ಲ ಡೋರು ನಾನು ಹೈವೇಲಿ ಹೋಗ್ತಿದ್ದೀನಿ ಅಂದರೆ ಈ ಕಾಲನ್ನ ತೆಗೆದು ಹಿಂಗೆ ಇಟ್ಬಿಡಿ, ಆರಾಮ್ಸೆ ಹೋಗ್ಬೋದು. ಒಂಚೂರು ಸ್ಟ್ರೆಸ್ ಆಗೋಲ್ಲ ನಿಮಗೆ.
ಅಷ್ಟು ಒಂದು ರಿಲಯಬಲ್ ಇದೆ ಗಾಡಿ. ಮೊನ್ನೆ ಅಷ್ಟೇ ಒಂದು ಸರ್ವಿಸ್ ಎಲ್ಲ ಮಾಡಿಸ್ತಾ ಈ ಗಾಡಿದು. ಆಲ್ಮೋಸ್ಟ್ ನಿಮಗೆ 1000 ಸಮಥಿಂಗ್ ಏನೋ ಬಿದ್ದಿದೆ ಸರ್ವಿಸ್ ಚಾರ್ಜು. ಪರವಾಗಿಲ್ಲ, ಕೊಡ್ಬೋದು ಅಷ್ಟು. ಆ್ಯಕ್ಚುಲಿ ದೊಡ್ಡ ಗಾಡಿ ಅನ್ನೋ ರೀತಿ ಫೀಲ್ ಆಗುತ್ತೆ. ಒಂದು 100-125 cc ಗಾಡಿ ಓಡಿಸ್ತಿದ್ದೀನಿ ಅನ್ನೋ ಫೀಲೇ ಆಗಲ್ಲ ಸ್ನೇಹಿತರೆ. ಇದು ಅಷ್ಟು ಅಂದರೆ ಅಷ್ಟು ಚೆನ್ನಾಗಿದೆ ಗಾಡಿ. ಇದಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಅಂದರೆ ಅಪ್ರಿಲಿಯಾದಲ್ಲಿ ಒಂದು ಸ್ಕೂಟಿ ಇದೆ, ಮತ್ತು ಎಂಟಾರ್ಕ್ ಇದೆ, ಮತ್ತು ಏರಾಕ್ಸ್ ಇದೆ, ಮತ್ತು BMW ಒಂದು ಸ್ಕೂಟಿ ಏನೋ ಬರುತ್ತೆ. ಬಟ್ ಈ ಸೆಗ್ಮೆಂಟ್ ಅಲ್ಲ, ಅದು 150 cc ಏನೋ ಸಮಥಿಂಗ್ ಏನೋ ಇರಬೇಕು. ಅದನ್ನು ಸಮೇತ ಕಂಪೇರ್ ಮಾಡ್ಬೋದು. ನೀವೇನಾದರೂ ಹೆಚ್ಚಾಗಿ ಟೂರಿಂಗ್ ಮಾಡ್ತಿದ್ದೀರಾ, ನನಗೆ ಗೇರ್ ಗಾಡಿ ಓಡ್ಸೋಕ್ಕೆ ಗೊತ್ತಿಲ್ಲ ಅಂತೂ ಒಂದು ಒಳ್ಳೆ ಕಂಫರ್ಟೇಬಲ್ ಆಗಿರೋ ಒಂದು ಗಾಡಿ ಬೇಕಂದರೆ ಈ ಗಾಡಿಗೆ ನೀವು ಆರಾಮ್ಸೆ ಹೋಗ್ಬೋದು. ಕಂಫರ್ಟು ಒಂಥರ ಚೆನ್ನಾಗಿದೆ ಆಯಿತಾ. ಸೀಟಿನ ಪೊಸಿಷನ್ ಸಮೇತ ಅಷ್ಟೇ ಒಂಥರ ರಿಲ್ಯಾಕ್ಸ್ ಪೊಸಿಷನ್ ಇದು. ಇವಾಗ ನಾವು ಆ್ಯಕ್ಟಿವ್ ಆ್ಯಕ್ಸಸ್ ಎಲ್ಲ ಓಡಿಸಿ ಇದನ್ನ ಓಡಿಸುವಾಗ ಏನೋ ಒಂಥರ ಹಗುರಾಗುತ್ತೆ, ಅಂದರೆ ಒಂಥರ ಫ್ರೀ ಆಗುತ್ತೆ ಓಡ್ಸೋಕ್ಕೆ, ಏನು ಜಾಸ್ತಿ ಬರ್ಡನ್ ಅನ್ಸೋದಿಲ್ಲ. ಆ್ಯಂಡ್ ಹ್ಯಾಂಡಲ್ ಬಾರ್ ನಿಮಗೆ ವೈಡಾಗಿ ಕೊಟ್ಟಿದ್ದೀನಲ್ಲ, ಏನೋ ಒಂಥರ ದೊಡ್ಡ ಗಾಡಿ ಓಡಿಸ್ತಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ನಿಜವಾಗ್ಲೂ ಇಂಥ ಗಾಡಿನ ಟೆಸ್ಟ್ ಮಾಡಬೇಕಾಗಿರೋದು ನಾವು ಸಿಟೀಲೇ. ನನಗೆ ಯಾಕೋ ಗೊತ್ತಿಲ್ಲ, ಫ್ರಂಟ್ ಬ್ರೇಕು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಈ ಗಾಡಿದು. ಡಿಸ್ಕ್ ಬ್ರೇಕ್ ಇದ್ರೂ ಸಮೇತ ಅಂತ ಹೇಳೋಷ್ಟು ಪಂಚ್ ಇಲ್ಲ ಆಯಿತಾ. ಬ್ಯಾಕು ಚೆನ್ನಾಗಿದೆ ಬ್ರೇಕು, ಡ್ರಮ್ ಬ್ರೇಕ್ ಆದ್ರೂ, ಬಟ್ ಫ್ರಂಟ್ ಬ್ರೇಕು ಇನ್ನೊಂದು ಚೂರು ಪಂಚ್ ಬೇಕಿತ್ತು ಅಂತ ನನಗೆ ಅನಿಸ್ತು ಎಸ್ಪೆಷಲಿ. ಆ್ಯಂಡ್ ನಿಮಗೆ ಟರ್ನಿಂಗ್ ರೇಡಿಯಸ್ಸು ಜಾಸ್ತಿ ಸಿಗುತ್ತೆ ಈ ಗಾಡೀಲಿ, ಅದೊಂದು ಅಡ್ವಾಂಟೇಜು. ಸುಮಾರು ಅಡ್ವಾಂಟೇಜ್ ಇದೆ ಆಯಿತಾ. ಸ್ವಲ್ಪ ಜನಕ್ಕೆ ಗಾಡಿ ಕಮ್ಮಿ CC ಆದ್ರೂ ಗಾಡಿ ದೊಡ್ಡದಾಗಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಅಂಥವ್ರು ಏನಾದರೂ ಇದ್ದರೆ ಅಂದರೆ ಈ ಗಾಡಿನ ಆರಾಮ್ಸೆ ಚೂಸ್ ಮಾಡ್ಬೋದು ನೀವು. ಇಲ್ಲಿ ನಮ್ಮ ಹುಡುಗರನ್ನ ಬಿಟ್ಬಿಟ್ಟು ರಿವ್ಯೂನ ಕಂಟಿನ್ಯೂ ಮಾಡೋಣ. ಇನ್ನು ನಿಮಗೆ ಸ್ವಿಚಸ್ ಬಗ್ಗೆ ಬರೋದಾದರೆ ಕಿಲ್ ಸ್ವಿಚ್ ಕೊಟ್ಟಿದ್ದಾನೆ. ಆನ್ ಮಾಡಿ ಪ್ರೆಸ್ ಮಾಡಿದ್ರೆ ಆನ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ಬ್ರೇಕ್ ಹಿಡಿದಿಲ್ಲ, ಅದಕ್ಕೆ ಆನ್ ಆಗಿಲ್ಲ. ಮತ್ತು ಹಾರನ್ ಕೊಟ್ಟಿದ್ದಾನೆ, ಅದೇ ರೀತಿ ನಿಮಗೆ ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾನೆ, ಹೈ ಬೀಮು ಲೋ ಬೀಮ್ ಸ್ವಿಚ್ ಕೊಟ್ಟಿದ್ದಾನೆ. ಇನ್ನೊಂದು ಮಿಸ್ಸಿಂಗ್ ಅನಿಸಿದ್ದು ನನಗೆ, ಪಾಸಿಂಗ್ ಲೈಟ್ ಕೊಡ್ಬೋದಿತ್ತು ಇವನು, ಬಟ್ ಅದೊಂದು ಮಿಸ್ ಮಾಡಿದ್ದಾನೆ. ಬಟ್ ತೊಂದರೆ ಇಲ್ಲ ಗುರು, ಈ ರೇಂಜು ಒಳ್ಳೆ ಪವರ್ ಉಂಟು. ಮತ್ತು ಇಂಜಿನ್ನು ಎಷ್ಟು ಹೀಟ್ ಆಗಿದೆ ಅದು ಸಮೇತ ತೋರಿಸುತ್ತೆ ಇಲ್ಲೇ. ಮೀಟರ್ ಆ್ಯಕ್ಚುಲಿ ಇಷ್ಟಿದ್ರೆ ಬೇಜಾನ್ ಸಾಕು, ಎಲ್ಲ ಥರ ಒಂದು ಇನ್ಫಾರ್ಮೇಷನು ಈ ಮೀಟರಲ್ಲಿ ಬರುತ್ತೆ ನಿಮಗೆ. ಬನ್ನಿ ಬೇರೆ ಏನಾದರೂ ನೋಡೋಣ. ಓಕೆ, ಇಲ್ಲೊಂದು ನಿಮಗೆ ಈ ಕಾರಲ್ಲೆಲ್ಲ ಕೊಡ್ತಾರಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕ್ಕೆ, ಆ ರೀತಿ ಒಂದು ಕೊಟ್ಟಿದ್ದಾರೆ. ಓಪನ್ ಮಾಡ್ತು ಅಂದರೆ ಒಂದು ಐಫೋನ್ ಇಟ್ಟಿದ್ದಾನೆ. ಐಫೋನ್ ಕವರ್ ಆಯಿತಾ, ಏನು ಗುರು ಇಷ್ಟೊಂದು ಐಫೋನ್ ಕವರ್ ಇಟ್ಟಿದೆಯಾ. ಸುಜುಕಿಲಿ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಈ ಫುಟ್ ರೆಸ್ಟ್ ಇದೆಯಲ್ಲ, ಇದು ಆ್ಯಕ್ಚುಲಿ ಅವನು ಮೆಟಲ್ದು ಕೊಡ್ತಾನೆ. ಅಂದರೆ ಏನಾದರೂ ಬಿದ್ದ ಟೈಮಲ್ಲೆಲ್ಲ ಏನೂ ಆಗೋದು ಬೇಡ ಅನ್ನೋ ಉದ್ದೇಶದಲ್ಲಿ ಮೆಟಲ್ ಕೊಡ್ತಾನೆ. ಇದು ಆ್ಯಕ್ಚುಲಿ ರೈಡರ್ಸು, ಅಂದರೆ ನಾನು ಬೈಕ್ ಓಡಿಸಿ ಇದು ಹತ್ತುವಾಗ ನೋಡಿ ರಪ್ ಅಂತ ತಾಗುತ್ತೆ ಆಯಿತಾ. ಒಂದು ಜೀವ ಹೋದಂಗೆ ಪೈನ್ ಆಗುತ್ತೆ, ಅದೊಂದು ಡಿಸ್ಅಡ್ವಾಂಟೇಜು. ಈ ಸುಜುಕಿಲಿ ಇಷ್ಟ ಆಗೋ ವಿಷಯ ಅಂದರೆ ಈ ಕ್ರ್ಯಾಶ್ ಗಾರ್ಡ್ ಆಯಿತಾ, ಆ ಒಂದು ಅಮೌಂಟಿಗೆ ವರ್ತಿದೆ. ಇನ್ ಕೇಸ್ ಗಾಡಿ ಎಷ್ಟೇ ಹಾರ್ಡಲ್ಲಿ ಬಿದ್ದರೂ ಈ ಕ್ರ್ಯಾಶ್ ಗಾರ್ಡು ತಡೆಯುತ್ತೆ. ADCಗೆ ಒಂದು ಫುಟ್ ರೆಸ್ಟ್ ಸಮೇತ ಕೊಟ್ಟಿದ್ದಾರೆ. ಏನಾದರೂ ಸೀರೆ ಉಟ್ಕೊಂಡು ಏನೋ ಕೂರ್ತೀನಿ ಒಂದು ಸೈಡ್ ಅಂದರೆ ಈ ಫುಟ್ ರೆಸ್ಟ್ನ ಯೂಸ್ ಮಾಡ್ಕೊಳ್ಬೋದು. ಇನ್ನು ನಿಮಗೆ ಬ್ಯಾಕಲ್ಲಿ ಬರೋದಾದರೆ ಹ್ಯಾಲೋಜನ್ ಇಂಡಿಕೇಟರ್ಸ್ ಬರುತ್ತೆ. ಇದು ಟೇಲ್ ಲೈಟು LED ಬರುತ್ತೆ, ನಂಬರ್ ಪ್ಲೇಟ್ ಲೈಟು ನಿಮಗೆ LED ಬರುತ್ತೆ. ಫ್ರಂಟಲ್ಲಿ ತೋರಿಸ್ತೀನಿ ರೀ. ಫ್ರಂಟ್ ನಿಮಗೆ LED ಸಿಸ್ಟಮ್ ಬರುತ್ತೆ, DRL ಬರುತ್ತೆ, ಹಾಗೆಯೇ ನಿಮಗೆ LED ಲ್ಯಾಂಪ್ ಸಮೇತ ಬರುತ್ತೆ, ಹ್ಯಾಲೋಜನ್ ಇಂಡಿಕೇಟರ್ ಬರುತ್ತೆ. ಆಲ್ಮೋಸ್ಟ್ ಗಾಡಿ ತುಂಬ ಚೆನ್ನಾಗಿದೆ, ನೀವು ಆರಾಮ್ಸೆ ಬೈ ಮಾಡ್ಬೋದು. ನಮ್ಮ ಕೊಡೋದ್ರಲ್ಲಿ ಆಲ್ಮೋಸ್ಟ್ 130+ ಹೋಗುತ್ತೆ ಇದ್ರ ಅಮೌಂಟು ಆನ್ ರೋಡು. ಇನ್ನು ಸೀಟ್ ಹೈಟ್ ಬಗ್ಗೆ ಬರೋದಾದ್ರೆ ನಿಮಗೆ 780 mm ಸೀಟ್ ಹೈಟ್ ಬರುತ್ತೆ ಆಯಿತಾ. ಕುಳ್ಳ ಇರೋರು ಸಮೇತ ಆರಾಮ್ಸೆ ಓಡಿಸ್ಬೋದು ಗಾಡಿನ. ಒಂದೊಳ್ಳೆ ಡ್ರ್ಯಾಪ್ ರೀಲ್ ಕೊಟ್ಟಿದ್ದಾನೆ ಹಿಡ್ಕೊಳ್ಳೋಕ್ಕೆ, ಒಳ್ಳೆ ಸ್ಟ್ರಾಂಗ್ ಇದೆ. ನೀವೇನಾದರೂ ಸಿಟಿಲಿ ಯೂಸ್ ಮಾಡ್ತೀನಿ ಅನ್ನೋದಾದರೆ ಕಾಲನ್ನ ಇಲ್ಲಿಟ್ಕೊಂಡು ಓಡಿಸ್ಬೋದು. ಹೈವೇಲಿ ಯೂಸ್ ಮಾಡ್ತೀನಿ ಅಂದರೆ ಕಾಲನ್ನ ಇಲ್ಲಿಟ್ಕೊಂಡು ಓಡಿಸ್ಬೋದು. ಆ್ಯಕ್ಚುಲಿ ನಾನು ಬರುವಾಗ ಇಲ್ಲಿಟ್ಕೊಂಡೇ ಓಡಿಸ್ಕೊಂಡು ಬಂದೆ ಸ್ವಲ್ಪ ದೂರ, ಒಳ್ಳೆ ಕಂಫರ್ಟ್ ಇದೆ ಆಯಿತಾ. ಇದು ಆ್ಯಕ್ಚುಲಿ ಸುಜುಕಿಯವ್ರದ್ದು ಒಂದು ಆ್ಯಪ್ ಇದೆ, ಅದನ್ನ ಕನೆಕ್ಟ್ ಮಾಡ್ತು ಅಂದರೆ ಇದಕ್ಕೆ ಅಂದರೆ ನ್ಯಾವಿಗೇಷನು ಅದು ಇದು ಕಾಲ್ ಅಲರ್ಟು ಅದೆಲ್ಲ ಬರುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕು ಶೇರು ಸಬ್ಸ್ಕ್ರೈಬು ಎಲ್ಲ ಮಾಡಿ.